ಹಾ ಎಲ್ರಿಗೂ ನಮಸ್ಕಾರ ರೀ. ಎಸ್ ವಿ ಆರ್ ಇನ್ ದ ಫೈನಲ್ಸ್ ಗುರು. ನಮ್ಮ RCB UPR ಸರ್ ನೋಡ್ದ ಫೈನಲಿ ಕ್ವಾಲಿಫೈ ಆಗೈತು. ನಾ ಹೇಳಿದ್ದೆ ಪ್ರೀ ವಿಡಿಯೋದಾಗ ಇವತ್ತು ನಮ್ಮ RCB ಪಕ್ಕ ಹಳಿ RCB ಬರ್ತೈತಿ. 5-5 ಮ್ಯಾಚ್ ಗೆದ್ದಿದ್ದು RCB ಬರ್ತೈತಿ. ಪಕ್ಕ ಫೈನಲ್ ಹೋಗಿದ್ದ ಚೇಣಿ ದೇ ಡಿಡ್ ಇಟ್. ನಾವು ಫೈನಲ್ ಹೋದ್ವಿ, ಹೊಡೆದ್ವಿ. ಏನ್ ಗುರು ಗ್ರೇಸ್ ಸ್ಯಾರೀಸ್ ಒಟ್ಟು ನಮ್ಮ RCB ಒಬ್ರು ಯಾರಿಗೆ ಪ್ಲೇಯರ್ ಅಂತರು ಹಳದಿ ಅಂಗಿ ಕಾಣಿಸ್ತದ. IPL ಇರ್ಲಿ WPL ಇರ್ಲಿ ಹಾಕೊಂಡ್ ಬಡಿದ ಒಟ್ಟ ನಮ್ ಗ್ರೇಸ್ ಸ್ಯಾರೀಸ್ ಸಾಕ. ಹೋದ್ ಮ್ಯಾಚ್ UP ದವ್ರ ಮೇಲೆ ಸೇಮ್ ಸ್ಕೋರು 170, ಸೇಮ್ ಟಾರ್ಗೆಟ್ 144, ಸೇಮ್ ಸ್ಕೋರ್ ಹೊಡೆದಿದ್ 173 ಸೇಮ್. ಇವತ್ತು ಅದೇ ಹಳದಿ ಅಂಗಿ, ಅದೇ ಟೀಮ್, ಸೇಮ್ 73 ಸ್ಕೋರ್. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ನಮ್ಮ ಗ್ರೇಸ್ ಅಕ್ಕ ಅಂದ್ರ. ಇವತ್ತು ನಮ್ಮ RCB ಟಾಸ್ ಗೆದ್ದೇನೈತಿ. ನಾವು ಇವತ್ತು ನಾವು ಬಾಲಿಂಗ್ ಮಾಡ್ತೇವಂದ್ರು ನಾವೆಲ್ಲ ಅನ್ಕೋತಿದ್ವಿ ಇವ್ರು ಪವರ್ ಪ್ಲೇ ಒಂದು ವಿಕೆಟ್ ಬೀಳಿಲ್ಲ, ಏನಾಗತ್ ತೆಗೆದಿದ್ದು ಹೋದ ಪ್ರತಿ ಮ್ಯಾಚ್ ಆಗತ್ತ ಅನ್ಕೊಂಡ್ವಿ ನಾವೆಲ್ಲರೂ. ತೋಡೋರ್ಕೋ ಸಮಾಧಾನ ಕರು ಅಂತ ಹೇಳಿ ದೊಡ್ಡವಾದಂತ ಲಂಡನ್ ಡಿಕ್ಲರ್ಕ್ ಅವರು 4 ವಿಕೆಟ್ ಇವತ್ತ. ಅಕ್ಕ ಬ್ಯಾಟಿಂಗ್ ಒಳಗೆ ಬರ್ಲಿಕ್ಕಾರ ಅಂದ್ರೆ ಇವತ್ತು ಬ್ಯಾಟಿಂಗ್ ಬರ್ಲಿಲ್ಲ, ಬಾಲಿಂಗ್ ಒಳಗೆ ಅಂತೂ ನೆಕ್ಸ್ಟ್ ಇದು ಮಾಡಿ ಹೋಗಿದ್ರು 4 ವಿಕೆಟ್. ಆದ್ರ ನಮ್ ಗ್ರೇಸ್ ಸ್ಯಾರೀಸ್ ಅವ್ರು ಇಡೀ ಸೀರೀಸ್ ಒಳಗ ಬಾಲಿಂಗ್ ಕೊಟ್ಟಿಲ್ಲ ಇವತ್ತ. ಅಂದ್ರೆ ಇಡೀ WPL RCB ಆಡಿದ್ 8 ಮ್ಯಾಚ್ ನಾವು ಸ್ವಲ್ಪ ಬಾಲಿಂಗ್ ಕೊಟ್ಟಿಲ್ಲ. 8ನೇ ಮ್ಯಾಚ್ ತಂದು ಇವತ್ತು ಬಾಲಿಂಗ್ ಕೊಟ್ಟಾರ. 2 ವಿಕೆಟ್ ಬಾಲಿಂಗ್ ಒಳಗೆ 2 ವಿಕೆಟ್. ಈಗ ಆಡಿದ್ 73 ರನ್. ಪಕ್ಕ ಇವತ್ತಿನ ಪ್ಲೇಯರ್ ಆಫ್ ದಿ ಮ್ಯಾಚ್ ಗ್ರೇಸ್ ಸ್ಯಾರೀಸ್. ಹಂಗೇನ್ ತಪ್ಪಿಪ್ಪ ಆದ್ರೂ ನಮ್ಮ ಲಂಡನ್ ಡಿಕ್ಲರ್ಕ್ ಅವ್ರಿಗೆ ಕೊಡ್ತಾರ. ಕರೆ ಗ್ರೇಸ್ ಸ್ಯಾರೀಸ್ ಅವ್ರು ಆಡಿದಂತ ನೆಕ್ಸ್ಟ್ ಲೆವೆಲ್. ಇದೊಂಥರ ನಮ್ ಇಂಡಿಯಾ ಟೀಮ್ ಗತೆ ಆಗೈತೆ. ನಮ್ಮ ಅಭಿಷೇಕ್ ಶರ್ಮಾ ಗ್ರೇಸ್ ಸ್ಯಾರೀಸ್ ಇದ್ದಂಗ, ಈ ಕಡೆ ಇಶಾಂಕ್ ನಮ್ಮ ಸ್ಮೃತಿ ಮಂದನ ಇದ್ದವ್ರತೆ ಒಂಥರ ಹೊಡೆದ್ರ ಹಂಗ ಸೋತ್ರ ಹಿಂಗಾಗಿತ್ತು. ಸೊ ಫೈನಲ್ ಇವತ್ತು ಗೆಲ್ಬೇಕಾಯ್ತು ಮ್ಯಾಚ್. ಸೊ ಗೆದ್ರು. ಆಫಿಷಿಯಲಿ ಫೈನಲ್ ಕ್ಯೂ ಅದ್ ಬಂದಾಯ್ತು. ನಾವು ಆಫಿಷಿಯಲಿ ಫೈನಲ್ ಕ್ವಾಲಿಫೈ ಆಗೈತು. ಸೊ ಇವತ್ತು ನಮ್ ಬಾಲಿಂಗ್ ಬಗ್ಗೆ ಹೇಳಲೇಬೇಕು ಗುರು. ನಮ್ಮ ಸಾಲು ಮರದ ಬೆಲ್ಲಕ್ಕಾದಂತ ಲಾರೆನ್ ಬೆಲ್ಲ 4 ಓವರ್ ಬರೀ 21 ರನ್. ಎಕಾನಮಿ ಇಟ್ಕೊತನ್ರಿ 5.1. ಪ್ರತಿ ಮ್ಯಾಚ್ ನೋಡ್ಲತ್ನ ಇವ್ರು ಹೊಡ್ಸ್ಕೊಂಡಿದ್ದೆ ನೋಡಿಲ್ಲ. ಇವತ್ತಿನ ಮ್ಯಾಚ್ ಸೇಮ್ ಬರ್ತಾರೋ, 1 ವಿಕೆಟ್ ತೆಗಿತಾರೋ, 5.1 ಎಕಾನಮಿ ಒಳಗೆ ಬಾಲಿಂಗ್ ಹೋಯ್ತಾರೋ, ಸೀದಾ ಹೋಗ್ತಾರ ಅಷ್ಟೇ. ಇನ್ನು ನಮ್ಮ ಉಳಿಕೆ ಬೌಲರ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಎಲ್ಲಾರು ಸೂಪರ್ ಬಾಲಿಂಗ್ ಮಾಡ್ಯಾಕ್ರಿ ಇವತ್ತಂತ್ರು. ನೆಕ್ಸ್ಟ್ ಲೆವೆಲ್ ನಮ್ಮ ರಾಧಾ ಯಾದವ್ ಫುಲ್ ಎಕನಾಮಿಕಲ್ ಬಾಲಿಂಗ್. ಸೊ ನಮ್ ಒಬ್ಬೊಬ್ರು ಪ್ರತಿಯೊಬ್ಬರು ಬೌಲರು ಫುಲ್ ಕಾಂಟ್ರಿಬ್ಯೂಷನ್ ಮಾಡತ್ ಹೇಳ್ಬೇಕು ಇವತ್ತಿನ ಮ್ಯಾಚ್ ಅಂತೂ ಬಾಲಿಂಗ್ ಒಳಗ. ಅಂದಾಗ ನಾವು ಅವ್ರನ್ನ 147 ಕಟ್ ಹಾಕಿದಾಯ್ತು. ನೀವ್ ನೋಡ್ರಿ ಲಾರೆನ್ ಬೆಲ್ ಅವ್ರು 1 ವಿಕೆಟ್ 5.25 ಎಕಾನಮಿ. ಮತ್ ಸಯಾಲಿ ಸತ್ಗೆರೆ ಇವ್ರು ಸ್ವಲ್ಪ ಹೆಚ್ಚಿಗೆ ಕೊಟ್ಟಾರ 10.50 ಎಕಾನಮಿ ಇವತ್ತ. ಆದ್ರೆ ಶ್ರೀಲಂಕಾ ಪಟೇಲ್ ಅವರು 6 ಎಕಾನಮಿ ಚಲೋ. ಹೋದ್ ಮ್ಯಾಚ್ ನ 12-13 ಎಕಾನಮಿ ಮಾಡಿದ್ರು. 12-13 ಎಕಾನಮಿ ಇತ್ತು. ಸೊ ಇವತ್ ನೋಡ್ರಿ ಅದೊಂದ್ ರೆಡ್ಡಿ ಇವ್ರು 14 ಎಕಾನಮಿ ಬಾಳ ಬಡ್ಸಂತಾರ. ನೆಕ್ಸ್ಟ್ ನಮ್ ಲಂಡನ್ ಡಿ ಕ್ಲಾರ್ಕ್ ಅವರ ಮೋಸ್ಟ್ ಪಿಕಪ್ ದಿ ಬಾಲರ್ ಇಡೀ ಇನ್ನಿಂಗ್ಸ್ ಒಳಗ 5.50 ಎಕಾನಮಿ ಮತ್ 4 ವಿಕೆಟ್ ತಗೊಂಡ್ರು. ಇನ್ನ ನಮ್ಮ ಬ್ಯಾಟಿಂಗ್ ಎಲ್ಲ ಸೇರಿಸಿ UP ದವ್ರು ಹೊಡೆದಿದ್ದು ಓನ್ಲಿ ಎಷ್ಟಿತ್ತು ಒಟ್ಟ ಕಮ್ಮಿ ಸ್ಕೋರ್ ಇರ್ತದು 146 ಏನಿತ್ತು, 143 ಇತ್ತು UP ದವ್ರು ಹೊಡೆದಿದ್ದು. ಸೊ ನಾವು ಹೊಡಿಬೇಕಾಯ್ತು 144 ರನ್. 144 ರನ್ದಾಗ ನಾವು ಅನ್ಕೊಂಡಿದ್ವಿ ಆರಾಮ್ ಗೆಲ್ತಾರ. ನಮ್ಗೆ ಗೊತ್ತಿತ್ತು ಅದಕ್ಕಾರ ಬಾಲಿಂಗ್ ನೋಡ್ರಿ, ಬಾಲಿಂಗ್ ಚಲೋ ಆದ್ರೆ ಬ್ಯಾಟಿಂಗ್ ಚಲೋ ಆಗತ್ತ ನಮ್ದು ಅಂತೇಳಿ. ಅಥವಾ ಇವತ್ತು ನಮ್ ಗ್ರೇಸ್ ಸ್ಯಾರೀಸ್ ಸಕ್ಕ ಯಾವಾಗ ಕ್ರೀಸ್ ನ ನಿತ್ರು ಗೊತ್ತಾಯ್ತಿದ್ ಯಾಕೋ ಒಂದ್ 10-15 ರನ್ 10-15 ಓವರ್ ಮೊದ್ಲ ಎಲ್ಲ ಒಂದ್ 4-5 ಓವರ್ ಮೊದ್ಲ ಆಟ ಮುಗಿದತ್ತ ಅನ್ಕೊಂಡಿದ್ವಿ. ಸೊ ಮುಗಿಸೇ ಬಿಟ್ರೆ ಅದಕ್ಕೆ ಗ್ರೇಸ್ ಸ್ಯಾರೀಸ್ ಸಕ್ಕ ಒಳ್ಳೆ. ಇವ್ ನಮ್ಮ RCB ಸಾಲ್ಟ್ ಮೆನ್ಸ್ ಟೀಮ್ ನ IPL ಇದು ಸಾಲ್ಟ್ ಇದ್ದಂಗ ಒಟ್ಟ ಹೊಡೆದ ಸಣ್ಣ ಹುಡುಗರ್ತೆ ಸೆಲೆಬ್ರೇಷನ್ ಮಾಡೋದಲ್ಲಿ 6 ಸೀಟಿಂಗ್ ಅದು ನೆಕ್ಸ್ಟ್ ಲೆವೆಲ್ ಹೊಡೆದ್ರೆ ಸೀದಾ ಗ್ರೌಂಡ್ ಹೊರಗ ಆ ಪರಿ ಬ್ಯಾಟಿಂಗ. ಮತ್ತ ನೆಕ್ಸ್ಟ್ ಇನ್ ನಮ್ಮ ಸ್ಮೃತಿ ಮಂದನ ಅವರು ನೀವು ಆಡ್ರಿ ನಾ ಕಟ್ಕಟ್ ಆಡ್ತಾನ ಇಲ್ಲ, ಇವ್ರು ನಾವು ಕೈ ಸಿಕ್ತಾರ ನಾವು ಜಾಡ್ಸವ್ರ ಅಂತೇಳಿ ಬಂದ್ ಕೂಡ್ಲೆ ಇವ್ರು ತಳಗಾಡಿ ಮ್ಯಾಲ ಹೊಡೆದು 6 ಹೊಡೆದು ಎಲ್ಲಾ ತರ ಸೂಪರ್ ಆಗಿ ಆಡಿದ ಹೇಳ್ಬೇಕು. 50 ಬೇರೆ ಹೊಡೆದ್ರು. ನಮ್ ಗ್ರೇಸ್ ಸ್ಯಾರೀಸ್ ಒಂದು 17 ರನ್ ಹೊಡೆದ್ರು. ಸೊ ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್ ಅಂತ ಹೇಳ್ಬೇಕು ನಮ್ಮ RCB ಸೋಫಾರ್ ಈ WPL ಸೀರೀಸ್ ಒಳಗ. ಒಟ್ UP ಟೀಮ್ ಎಲ್ಲ ನಮ್ಮವ್ರ ಪರ್ಫಾರ್ಮೆನ್ಸ್ ಎಲ್ಲ ಭಾರಿ ಬರ್ಲತ್ತು. ಎಸ್ಪೆಷಲಿ ನಮ್ ಗ್ರೇಸ್ ಸ್ಯಾರೀಸ್ ಅವ್ರಂತ ಪ್ರತಿದಿನ ನಮ್ ಗ್ರೇಸ್ ಸ್ಯಾರೀಸ್ ಅವ್ರು ಏನಂತಾರ ಅಂದ್ರೆ ಪ್ರತಿ ಮ್ಯಾಚ್ ಎಲ್ಲ ನನಗೆ UP ದವ್ರ ಮ್ಯಾಲಿಟ್ರೆ ಬಾಳ ಚಲೋ ಆಕೈತಿ ಹೇಳಿ. ಸೊ ಅದತ್ರ ಹಂಗಾದ್ರೆ ಬಾಳ ಚಲೋ ಆಕೈತಿ ಅವ್ರು. ಇನ್ನೇನು ನಾವು ಕ್ವಾಲಿಫೈ ಹತ್ರ ಆದ್ವಿ. UP ದವ್ರು ಅಂತ ಹೊರಗೆ ಹೋದ್ರು. ಇನ್ನೇನ್ ಉಳ್ದಿದ್ದಂದ್ರ ನಮಗ್ ಫೈನಲ್ ಒಂದ್ ಹೊಡಿದು ಕಪ್ ಎತ್ಕೊಂಡ್ ಬಾರದು ಅಷ್ಟೇ ಉಳ್ದಿದ್ದು.
ಅದ್ ಬಿಟ್ರೆ ನಮ್ಗೆ ಯಾವ್ದು ವೇಟಿಂಗ್ ಇಲ್ಲಿನ ಒಂದಿದ್ರ ರೋಡ್ ಟು ಗ್ಲೋರಿ ಕಪ್ ಮೇಲೆ ಒಂದ ಕಂಡೈತಿ. ಸೊ ಆ ಕಪ್ ಹೊಡ್ಕೊಂಡ್ ಬರ್ತೀವಿ ಮುಂದಿನ ಫೈನಲ್ ಆಗತ್ತೆ ಅಲ್ಲ ಅನ್ಕೊಂತ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋ ಪ್ಲೀಸ್ ಲೈಕ್ ಮಾಡ್ರಂಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.